ಆಲಕ್ಕನಕ ಇದೇ ನಿಂಗೆ ತೋಟದ ಕಳೆ ಈ ಮಟ್ಟು ಬೆಳೆದದೆ ಯಾರಾಗ ಗಂಡಸಿಗೆ ಹೇಳ್ಬಿಟ್ಟು ಅಲ್ಲಿ ಟ್ಯಾಕ್ಟ್ರಿ ಗಿಕ್ಟ್ರಿ ಲೈಟಾಗಿ ಹೊಡ್ಸ್ಬಿಟ್ಟು ಕಳೆ ತಗ್ಸ್ತಾನೆ ಬಿಟ್ಟು ಇದೇ ನಿಂಗೆ ನಮ್ಗೆ ಹೇಳೋಲ್ಲ ಕಿತಕಟ್ಟಿ ಪಟ್ಟಿಲ್ಲಪ್ಪ. ಅಯ್ಯೋ ಇನ್ನೇನು ಮಾಡಿಯ ಬವ್ವ ಬಾತಗೆ ಮಾಡುವುದಲ್ಲ ಏನಿಲ್ಲ ಕಿತ್ತಾಕ್ಬೋದಕ್ಕಂತೆ ಬಾ ಕಿತ್ತಾಕೋದತ್ತಗೆ. ಅಯ್ಯೋ ಟ್ಯಾಕ್ಟ್ರಿ ಗಿಕ್ಟ್ರಿಗೆ ಹೇಳೋದು ಜಾಸ್ತಿ ದುಡ್ಡು ಆಯ್ತದೆ ಅಂತ ಕಣವ. ಅಯ್ಯೋ ಅವ್ರು ಹಣ ಉಣೋದು ದುಡ್ಡದೆ ನೋಡು ಯಾವ ಥರ ಇದು ಮಾಡ್ತಾರೆ ಅಂದ್ಬಿಟ್ಟು. ಇನ್ನೇನು ಮಾಡಿಯೇ ಅತ್ತಗೆ ಇನ್ನು ಮಾಡಿದ್ರು ಇದ್ದಿಲ್ಲ ಮಾಡಿದ್ರು ಇದೆಯಲ್ಲ. ಆಲಕ್ಕನಕ ಇವ್ರಿಗೆ ದೊರದ್ರು ಬಂದಿರೋದ ಆ ಪಾಟಿ ದೇವರು ಬೇಕಾದಂಗೆ ಕೊಟ್ಟದಲ್ಲ ದೊರದ್ರು ಬಂದನಂಗೆ ಆಡ್ತಾನಲ್ಲ ಅಂತಾನೆ ಆಯ್ತು ಕಂತ ಹಾಕು ದೊರದ್ರನೆ ಬಂದನಂಗೆ ಆಡ್ತಾನೆ ಕಣ. ಅಯ್ಯೋ ಇರೋರ್ಗೆ ಏನಾದ್ರು ದುರಾಸೆ ಜಾಸ್ತಿ ಕಣ್ ಸುಮ್ಕಿರಾಕ ಏನಾರು ಮಾಡ್ಕೊಳ್ಳ ಹಾಕವ ನಮ್ಗೆ ಏನು ಏನಕ್ಕ ಬಂದಿದ್ರೆ ನಾದ್ನೇ ಮಗನೂ ಸಾಸು ಬಂದಿದ್ರು ಕನಕ ಬಂದಿದ್ರು ಗಂಡು ಹೆಡ್ತಿ ಇಬ್ರು ಬಂದು ಮೊನ್ನೆ ರಾತ್ರಿ ಬಂದು ರಾತ್ರಿ ಹೊತ್ತು ಉಳ್ಕೊಂಡು ನೆನ್ನೆ ಹೋದ್ರು ಕಣವ. ಅಯ್ಯೋ ಏನು ಮಾಡಿಯೇ ಇರ್ಸ್ಕೊಳಕ್ಕೆ ಆಸೆ ಪಾಪ ಅವ್ನು ಕೆಲ್ಸಕ್ಕೆ ಹೋಗ್ತದೆ ಆಫೀಸ್ ಕೆಲಸಕ್ಕೆ ಇನ್ನು ಇಲ್ಲಿ ಕುತ್ಕೊಂಡ್ರೆ ಅದವ ಅದಕ್ಕೆ ಹೋಯ್ತು. ಹೆಂಗ ಬಿಡು ಹುಡುಗಿ ಮಾತ್ರ ಭಾಳ ಚೆನ್ನಾಗಿದೆ ಕಣಕ ನೋಡಿದೆ ನೆನ್ನೆ ಕೂಟ್ರಲ್ಲಿ ಹೋಯ್ತಿದ್ಲಲ್ಲ ನೋಡಿದೆ ಓಸಿ ಚೆನ್ನಾಗಿಲ್ಲ ಹುಡುಗಿ ಮಾತ್ರ ಅವಳು ಹುಡುಗ ಒಂಥರ ಚೆನ್ನಾಗಿಲ್ಲ ಸಾವಿತ್ರಮ್ಮನಂಗೆ ಅಲ್ವ ಮತ್ತೆ ಹೆಂಗೆ ಹಂಗೆ ಕನಕ ನಮ್ಮ ಅತ್ತೆಂಗೆ ನೋಡಕ್ಕೆ ಅವರು ಅಷ್ಟೇ ತಂಗಿಯರು ಹಂಗೆ ಅದೇ ಕನಕ. ಅಯ್ಯೋ ಗಂಡು ಮಕ್ಕಳು ಹೆಂಗೋ ನಡೀತದೆ ಹೆಣ್ಮಕ್ಳು ಹೆಂಗೋ ನಡೋದು ಹಂಗಿದ್ದದಕ್ಕೆ ಚೆನ್ನಾಗಿಲ್ಲ ಬಂಗಾರೆ ಲಕ್ಷಣವಾಗ ಅವಳೆ ಒಂದು ಚೂರಲ್ಲುಬ್ಬು ಅಷ್ಟೇನೆ ಏನು ಮಾಡೋಕ್ಕಾಗಿಲ್ಲ. ಅಯ್ಯೋವ ಅವು ಅಪ್ಪನಂಗೆ ಕೊಡ್ತಾನೆ ಯಾರಂಗೆ ಕೊಟ್ಟವು ನಿನ್ನ ಆದ್ನಿ ಕಡೆ ಚೆನ್ನಾಗಿ ಕಥ ಹಾಕು ಅವನಂಗೆ ಒಂದು ಇಲ್ಲ ಹಂಗಾರೆ ಕಣ ಅವ್ನು ಹೊಸಿ ಲಕ್ಷಣಕ್ಕಿದಾನವ ಎಲ್ಲ ಉಣ್ಣಂಗೆ ಊಟಬೇಕಂತ ಸುಮ್ಕಿರು ಇನ್ನೇನು ಮಾಡೋಕ್ಕದು. ಅಯ್ಯೋ ಏನೋ ಆಯ್ತದ ಹಾಕತ್ತಾಗಿ ಎಲ್ಲ ಊಟದ ಸಿವ ಉರು ನೀರು ಕೊಡ್ತಾನೆ ಇದ್ದಾನ ಒಂದು ಹೆಣ್ಗೊಂದು ಗಂಡು ಅಂತ ಬರ್ದಿರ್ತಾನೆ ಹಾಕು ಆಯ್ತದಂತೆ ಅಷ್ಟೇ ಕಣ್ಮಗ. ಅಯ್ಯೋ ನಿಜವಾಗ್ಲೂ ಬಂದಿರಲ್ಲ ಖುಷಿ ಆಯ್ತು ಕಣವ ನನಗಂತೂ. ಏನು ಮಾಡಿದೆ? ಅಯ್ಯೋ ನಾನಾ ಮತ್ತೆ 1 kg ಮಟನ್ ತಗೊಂಡಿದ್ದೆ. ಇನ್ನೇನು ಇನ್ಯಾರುಣಕ್ಕೆ ಅವಳು ನಮ್ಗೆ ಹಂಗೆ ಮನೆನೂ ಅವಳು ಮಾಡಿದ್ಲು ಮಟನ್ನ ಚಿಕನ್ ಎಲ್ಲನೂ. ನಾನುವ 1 kg ಮಟನ್ ತಗೊಂಡ 1 kg ಚಿಕನ್ ತಗೊಂಡು ಕಬಾಬ್ ಮಾಡಿಕೊಟ್ಬಿಟ್ಟೆ ಒತ್ಲಂತಲೇ ಮಾಡಿಕೊಟ್ಬಿಟ್ಟೆ. ತಂದ ತಕ್ಷಣ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟು ಮಾಡಿಕೊಟ್ಬಿಟ್ಟೆ. ಮಧ್ಯಾಹ್ನಕ್ಕೆ ತಿನ್ಕೊಂಡ್ರು. ಇನ್ನು ಒಂದು 3 ಗಂಟೆ ಇದ್ರಲ್ಲ 3 ಗಂಟೆಯಲ್ಲಿ ಬಿಸಿ ಹಿಟ್ಟು ಮಾಡಿ ಅನ್ನ ಮಾಡಿ ಮಟನ್ ಸಾರು ಮಾಡಿ ಇಟ್ಕೊಟ್ಟೆ. ಇಟ್ಟುಂಡ್ಬಿಟ್ಟು ಹೋದ್ರು ಸಾರು ಮಿಕ್ಕಿತ್ತಲ್ಲ ಇನ್ನು ನಾನು ಉಣ್ಣಕ್ಕೆ ಹಾಕಿರೋದು ಏನು ಉಂಡೆ ಅನ್ಕೊಂಡು ನಾನು ಅಲ್ಗೂ ಇಲ್ಲಿ ಸರಿಯಾಗಿ ಉಣ್ಣಿವಲ್ಲ ಅವರು ಅಂದ್ಬಿಟ್ಟು ಮಿಕ್ಕಿ ಸಾರು ಬುಟ್ಟಿ ಒಂದು ಹೊತ್ತಿಗೆ ಮಡಿಕೊಂಡು ಸಾರ ಬುಟ್ಟಿ ಕಳಿಸ್ತೆ ಕಣವ. ಬಟ್ಟೆ ಗಿಟ್ಟೆ ತಂದಿದ್ದ? ಅಯ್ಯೋ ತಂದೆ ಕಣವ ತಂದೆ ಅವನಿಗೂ ಈಗ ಅಚ್ಚುಕಟ್ಟಾಗಿ ಇಕ್ಕೊಳ್ಳೋರವ ಅಚ್ಚುಕಟ್ಟಾಗಿ ನನ್ನ ಆದ್ನಿ ಗಂಡ ಎಷ್ಟೇ ಕಷ್ಟಪಟ್ಟರು ಮಾತ್ರ ಮಕ್ಕಳನ್ನ ಹಂಗೆ ಸೋಕಿಯಾಗಿ ಸಾಕನೆ ಕಣವ. ಅವ್ರು ನೋಡಿದ್ರು ಎಂತೆಂತವೋ ತಂದವ್ರೆ ಅಂತ ಅನ್ಕೋಬೇಡ್ದಲ್ಲ ಅದಕ್ಕೆ ಅವನಿಗೆ ಮಗ 2,500 ರೂಪಾಯಿ ಕಣ್ಮಗ. ಸರ್ಟು 1,500 ಇಲ್ಲ ಸರ್ಟು 1,000 ಪ್ಯಾಂಟು 1,500 ಅವ್ನಿಗೆ 2,500 ಆಯ್ತಾ. ಅವಳದು ಅಳ್ತಿರೋಕೆ ಇಸ್ಕೊ ಬಂದಿದೆ ಗೊತ್ತಿತ್ತಲ್ಲ ಹುಟ್ಲು ಕರಿಬೇಕು ಅಂದ್ಬಿಟ್ಟು ಅವತ್ತೇ ಅವಳಿಗೆ 2,350 ರೂಪಾಯಿ ಕೊಟ್ಟು ತಂದೆ ಕಣೋ ಸೀರೆ. ಒಳ್ಳೆ ಸ್ಮೂತಾಗಿ ಒಸಿ ಚೆನ್ನಾಗಿತ್ತಿಲ್ಲ ಎಲ್ಲ ಒಪ್ಕೊಂಡ್ರು ಸೀರೆ ಬೇಡ ಚೆನ್ನಾಗದಂತ ಕೆಂಪಾಕಂಗೂ ತೋರಿಸ್ದೆ. ಅವ ಅಕ್ಕನೂ ಒಪ್ಕತ್ತು ಸೀರೆ ಒಳ್ಳೆ ಚೆನ್ನಾಗಿರೋ ತಂದಿದ್ದೀಯ ಕಮ್ಲಿ ಅಂದ್ಬಿಟ್ಟು ಭಾಳ ಇಷ್ಟಪಡ್ತು. ಅಯ್ಯೋ ನೀನು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀಕ ಸುಮ್ಕಿರವ ನೀನು ಬರೋಕಿಲ್ವ ಸೆಲೆಕ್ಷನ್ ಮಾಡಕ್ಕೆ ಹೆಂಗೆ ಮಾಡಬೇಕು ಅಂತ ನಿಂಗೆ ಗೊತ್ತು ಕಣ. ಅಲ್ಲಿ ಕೆಂಪು ಕಾಳೆಲ್ಲ ಯಾವ ಸೀರೆ ತಂದ್ರು ಒಂದು ಕತ್ತೆ ಹೊಸಿ ಚೆನ್ನಾಗಿ ಕಾಣ್ತಿದ್ದಿಲ್ಲ ಕಣ್ಣು ಅನ್ಕೊಂಡೆ ಬಿದ್ದಂಗೆ ಕಾಣ್ತಿತ್ತು. ನಮ್ಮ ಚಿನ್ನಗೆ ಚೆನ್ನಾಗವಳೆ ಹೊಸಿಲ್ಲ ಯಾಕಾಗಿಲ್ಲ ಮಾತ್ರವ ನೋಡಿದ್ನಲ್ಲ ಹೊಸಿ ಚೆನ್ನಾಗಿರೋದು ಹೆಣ್ಣು ಭಾಳ ಚೆನ್ನಾಗಿದೆ ಕಣಕ ಮಾತ್ರವ. ನೋಡ್ಬಿಟ್ಟು ನಮ್ಮ ಮನೆ ಕೂತ್ಕೊಂಡು ಬಾಯಿ ಮೇಲೆ ಕೈ ಮುಡಿಕೊಂಡ್ರು ಇಂಥ ಗಂಡಿಗೆ ಅಂತ ಏನು ಕೊಟ್ಟವ್ರಲ್ಲ ಅಂತ. ಬಡವರಲ್ವ ಮಾಡ್ಕೊಂಡ್ರು ಇವರೇ ಖರ್ಚು ಹಾಕೊಂಡು ಅವ ಅಂದ ಚಂದ ಹೆಂಗಾರಲ್ಲಿ ನಮ್ಮದು ಅಂತ ನಾನು ಸುಳ್ಳು ಹೇಳಕ್ಕಿಲ್ಲ. ಹುಡುಗ ಮಾತ್ರ ಹೊಸಿ ಒಳ್ಳೆಯವನಲ್ಲ ನಮ್ಮ ಪದ್ಮನು ಅಷ್ಟೇ ಅವ್ರ ಗಂಡು ಅಷ್ಟೇ ಅವ್ರ ಮನೆ ಜನವೇ ಒಳ್ಳೆಯವ್ರು ಕಣ್ಮಗ. ನಮ್ಮ ಸುಮ್ಮನೆ ಹೇಳೋದಲ್ಲ ಅವ್ರ ಮನೆ ಜನಗಳೇ ಭಾಳ ಒಳ್ಳೆಯವರು ಮಾತ್ರವ. ಒಬ್ಬರು ಬಡವ್ರೇನೋ ಅಂತೀಯ ಒಳ್ಳೆ ಕಡೆಗೆ ಸೇರ್ಕೊಳ್ಳಿ ತಗ ಅಚ್ಚುಕಟ್ಟಾಗಿ. ಏನ್ರಮ್ಮ ಏನ್ ಬರೀ ಮಾತೇ ಆಯ್ತದಲ್ಲ ಕೆಲಸ ಮಾಡಕ್ಕಿಲ್ವಾ ನೀವು? ಅಯ್ಯೋ ಮಾಡ್ತೇವೆಲ್ಲ ಪಟೇಲಪ್ಪರೇ ಕೆಲಸ ಮಾಡ್ತೇವೆ. ಅಮ್ಮ ಇಬ್ರು ಓದೇ ತಾವಿದ್ರೆ ನೀವು ಮಾತಾಡ್ತೀರಿ. ಹೋಗಮ್ಮ ನೀನು ಆ ಕಡೆಗೆ ಹೋಗಮ್ಮ ಆಚೆ ಆಚೆ ತೋಟಕ್ಕೆ ಹೋಗಮ್ಮ ನೀನು ಇಬ್ರು ಮಾತಾಡ್ಕೊಂಡು ನಿಂತ್ಕೊತೀರಲ್ಲಮ್ಮ. ಅಯ್ಯೋ ಪಟೇಲಪ್ಪರೇ ಬಾಯಿ ಕೆಲಸ ಮಾಡೋದ ಕೈತಾನೆ ಕೆಲಸ ಮಾಡೋದು. ನೀನು ಸುಮ್ನಿರಮ್ಮ ನಿನ್ ಗೊತ್ತಾಗಕ್ಕಿಲ್ಲ. ಹೋಗಮ್ಮ ನೀನು ನಗಮ್ಮ ಹೋಗಮ್ಮ ಆ ಕಡೆಗೆ ಹೋಗ್ಬಿಟ್ಟಲ್ಲಿ ಆಚೆ ಹೊಲ್ತಾಗು ಮಾಡಗಮ್ಮ ನಿನ್ ಕೆಲಸವ. ಸರಿ ಪಟೇಲಪ್ಪರೇ ಆಯ್ತು. ಕಮ್ಲಿ ಇಲ್ಲ ಕೇಳ್ತಾರವ ನಾನು ಬರ್ತೀನಿ. ಸರಿ ಕನಕ ಆಯ್ತು. ಬೈಲಿ ಪಟೇಲಪ್ಪರೇ ನಾನು ನಾಗಮ್ಮನ್ಗಂಗಂದೆ ಬೇಜಾರು ಮಾಡ್ಕೊಬೇಡ ನೀನು. ನಾನು ನಿನ್ಗಂದಿರ ನೀನು ಮಾಡಿದ್ರೆಷ್ಟು ಬಿಟ್ರೆಷ್ಟು ಅದಕ್ಕೆಲ್ಲ ನನಗೇನು ಬೇಜಾರಿಲ್ಲ. ಅದೇ ಪಟೇಲಪ್ಪರೇ ಯಾಕೆ ನೀವು ಕೂಲಿ ಕೊಡಕ್ಕಿಲ್ವಾ? ನೀವು ಕೂಲಿ ಕೊಡಂಗೆ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಆ ಭಗವಂತ ಮೆಚ್ಚನ? ಹಂಗಲ್ಲ ಕಂಬ್ಲಿ ನೀನೊಂಥರ ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನೀನು. ನೀನೊಂಥರ ಹೇಳ್ತೀಯಲ್ಲ ನೀನು. ನಾನು ಹಂಗಲ್ಲ ಕಣವ ಹೇಳಿದ್ದು. ನೀನು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ
ರಾಣಿ ರಾಣಿ ಹೆಂಗಿರ್ಬೋದು? ಅಯ್ಯೋ ನಾವ್ಯಾವ ರಾಣಿ ಪಟೇಲಪ್ಪರೇ? ಕೂಲಿ ಕೆಲಸ ಮಾಡೋರು ನಮ್ಗೆ ಯಾವ ರಾಣಿ? ಹಂಗಲ್ಲ. ನೀನು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ರೆ ರಾಣಿ ರಾಣಿ ಹೆಂಗಿರ್ಬೋದು? ಏನ್ ಪಟೇಲಪ್ಪರೇ ಏನಂಗ್ ಮಾತಾಡ್ತಾ ಇದೀರಿ ನೀವು? ಏನ್ ಅಡ್ಜಸ್ಟ್ ಮಾಡ್ಕೊಂಡಾರು? ಪರವಾಗಿಲ್ಲ ನೀವೇ ನೋಡಿ, ನಾವು ಕೂಲಿನೇ ಮಾಡ್ಬೋದು, ಹಂಗನ್ಕೊಂಡು ಮಾನ ಕಳ್ಕೊಳಕ್ ನಾವು ರೆಡಿ ಇಲ್ಲ. ಇದೇ ನಿಂಗಂತ ಇದ್ದೀರಲ್ಲ ನೀವು. ಅಯ್ಯೋ ನೀನು ಏನು ಅಂತ ಏನು ಹಂಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀಯಾ? ಅಲ್ಲ ಅವ್ನು ಯಾವನು MD ಸಾರು ಅಂದ್ಕೊಂಡು ಕೊಟ್ಕೊಂಡು 6 ತಿಂಗಳು ಹೊಂಟೋಗಿದೆ. ಅವ್ರ ಕೂಟೆಲ್ಲ ಚೆನ್ನಾಗಿರ್ತೀಯ, ನಮ್ಮ ಕೂಟ ಚೆನ್ನಾಗಿರಕ್ಕೆ ನಿನಗೆ? ಪಟೇಲಪ್ಪರೇ ಅಲ್ಲ ಬಿಗಿಡ್ದು ಮಾತಾಡಿ ನೀವು. ಏನಿಂಗ್ ಮಾತಾಡ್ತಾ ಇದೀರಿ ಪಟೇಲಪ್ಪರೇ ನೀವು? ನಾವು ಕೂಲಿ ಮಾಡ್ತೀವಿ, ನೀವು ಕಾಸು ಕೊಡ್ತೀರಿ ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನಿದ್ದದು? ಓ ಪರವಾಗಿಲ್ಲ, ನೀವೇ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ. ಏನು ಕಂಬ್ಲಮ್ಮ, ನನ್ನ ಎದುರು ಹಾಕೊಳಕ್ ಬರ್ಬೇಡ ನೀನು. ನೋಡಿ ಪಟೇಲಪ್ಪರೇ, ನಾವು ಮಾನ ಕಳ್ಕೊಂಡು ಬಾಳಕಲ್ಲ. ನಾನು ಹಂಗನ್ನೋದಾಗಿದ್ರೆ ಏನೋ ಮಾಡ್ಬೇಕಾಯ್ತು. ನನ್ಗಂತ ಜೀವನ ಬೇಡ ಅಂದ್ಬಿಟ್ಟೆ ನಾನು ಕೂಲಿ ಮಾಡೋದಾದ್ರೂ ನಿಯತ್ತಾಗಿರ್ಬೇಕು ಅಂತಾನೆ ಇರೋದು ನಾನು. ಇನ್ನೊಂದು ದಿವಸ ಇಂತೆ ಮಾತನ್ಬೇಡಿ ನೀವು. ಏನಮ್ಮ ಅನ್ಬಾರ್ದು ಅಂದ್ರೆ ನಾನು ಅವ್ರ ಕೂಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರು, ರಾಣಿ ಹೆಂಗೆ ನೋಡ್ಕೊತೀನಿ ಅಂದೆ. ನನಗೇನು ಹೋಗು ಕಷ್ಟನೇ ಪಡೋಗು, ಏನೋ ತಗ ಓದಿ ಚಪ್ಪಪ್ಪ ಅಂದ್ಕೊಂಡು ಚೆನ್ನಾಗಿ ನೋಡ್ಕೊಬಿಡದ ಅಂತ ನಾನಂದ್ರೆ. ನೀವು ನೋಡ್ಕೊಳ್ಳೋದು ಬೇಡ, ಬಿಡೋದು ಬೇಡ. ನಿಮ್ಗೆ 10,000 ರೂಪಾಯಿ ದುಡ್ಡು ಕೊಡ್ಬೇಕು, ಅದು ಮುಗಿಯಕೊಂಡು ನಾನು ಕೆಲಸ ಮಾಡ್ತೀನಿ ಬರೀಕಿರಕಂತ ಪಟೇಲಪ್ಪರೇ ನಾವು. ಓಹೋ ಹಂಗ ಆಯಿತು ಬಿಡವ, ಆಯಿತು ಬಿಡು. ನೋಡ್ಕೊಂಬ್ಲಿ, ಈಗಲೂ ಯೋಚನೆ ಮಾಡು. ನಿನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನೇ ಕಂಡಿಲ್ಲ ನಿನ್ನ ಗಂಡನ ಕಟ್ಕೊಂಡು. ಅವನೇನೋ ಓಟೋದ, ನಿನ್ಗೆ ಇನ್ನೂ ಚಿಕ್ಕ ವಯಸ್ಸು. ನೋಡು ನಾನೇನು ನೀನೇನು ಹಂಗೆ ಸುಮ್ಮನೆ ಇದಲ್ಲ, ನೀನು ಎಡ್ತಿ ನೋಡ್ಕೊತೀನಿ. ಪಟೇಲಪ್ಪರೇ ಅಲ್ಲ ಬಿಗಿಡ್ದು ಮಾತಾಡಿ ನೀವು. ಏನ್ ಅನ್ಕೊಬಿಟ್ಟಿದ್ದೀರಿ ನೀವು? ನಡೀರಿ ಬರ್ತೀನಿ ಮನೆಗೆ, ಬರ್ತೀನಿ ನಡ್ರಿ, ಹೇಳ್ತೀನಿ ಅವ್ರಿಗೆ. ಏನು ಹೇಳಿಯೇ? ನನ್ನ ಎಡ್ತಿ ಏನು ಅಂತ ನನಗೆ ಗೊತ್ತು, ಹೇಳ್ಕೆ ಮತ್ತೆ ಕೇಳ್ಕೊಳ್ಳಲ್ಲ. ನೋಡು ನಿನಗೆ ಸಮಸ್ಯೆ ತಪ್ಪಿದಲ್ಲ, ಹೇಳ್ತೀನಿ ಕೇಳ್ಕೊ. ನಿನ್ನ ಸಮಸ್ಯೆ ಹೆಂಗೆ ತಂದು ಮುಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ಸರಿಯಾ? 10,000 ರೂಪಾಯಿ ಇಸ್ಕೋಬೇಕಾರೆ ಪತ್ರಕ್ಕೆ ಸೈನ್ ಹಾಕೊಟ್ಟಿದ್ದೀವಿ, ಮರಿಬೇಡ ನೀನು. ಕೊಡಾಕಿಲ್ಲ ಅಂತ ಹೇಳಕಂತ ಪಟೇಲಪ್ಪರೇ, ಕೂಲಿ ಮಾಡ್ತಿರ್ತೀನಿ ಅಂತ ನಾನು ಇಸ್ಕೊಂಡಿರೋದು, ನಾನು ಸುಮ್ಮನೆ ಇಸ್ಕೊಂಡಿರೋದು ನಾನು. 10,000 20,000 ನೀನು ಕೊಡೋಕ್ಕೆ ನನಗೇನು ಬಿದ್ದಿಲ್ಲ ಕಣವ. ನಾನು ಪತ್ರದಲ್ಲಿ ಏನು ಬರ್ಸ್ಕೊಂಡಿನಿ ನಾನು. ನಿಮ್ಮ ಮನೆಯ ಜಾಮೀನು ಇಟ್ಕೊಂಡು ನಾನು ನಿಂಗೆ ದುಡ್ಡು ಕೊಟ್ಟಿರೋದು, ಅದು ಗೊತ್ತು ತಾನೇ? ಈಗ ನಾನು ಕೊಡಾಕಿಲ್ಲ ಅಂತ ಇದ್ದಾನೆ ದುಡ್ಡ ನಿಮ್ಗೆ ಕೊಡ್ತೀನಿ. 10,000 ಇವತ್ತೇ ಕೊಟ್ಬಿಡ್ತೀನಿ. 10,000 ಸಾಲ ಮಾಡಿ ಕೊಡಿ ನನ್ನ ಪತ್ರವನ್ನು ನೀವು. ಅದೆಲ್ಲ ಆಗ್ನಾರ್ದ ಕೆಲಸ. ನೀನು ಹೇಳಿರೋದು ಕೂಲಿ ಮಾಡಿ ತೀರಿಸ್ತೀನಿ ಅಂದ್ಬಿಟ್ಟು ತೀರಿಸು, ಸರಿಯಾ? ನೋಡಿ ಪಟೇಲಪ್ಪರೇ, ಕೆಲಸ ಮಾಡಿ ತೀರಿಸ್ತೀನಿ ನಾನು, ಇಲ್ಲ ಅನ್ನಕ್ಕಿಲ್ಲ ನಾನು. ಹಂಗ ಅನ್ಕೊಂಡು ನಮ್ಮ ಮೇಲೆಲ್ಲ ಹಿಂಗೆಲ್ಲವ ನೀವು ಕೆಟ್ಟ ದೃಷ್ಟಿ ಇಡಬೇಡಿ ನೀವು. ಅಕ್ಕ ತಂಗಿರ ಜೊತೆ ಹುಟ್ಟಿಲ್ವ ನೀವು? ನಮ್ಮ ಅಕ್ಕಗೆ ಕುಟುಂಬ ಆಡಕ್ಕದ? ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು, ಯೋಚನೆ ಮಾಡು, ಟೈಮ್ ತಕೋ. ಇನ್ನು ವಾರ ಅಲ್ದ್ರೆ 15 ದಿವಸ ಕಾಯ್ತೀನಿ, ಸರಿಯಾ? ಬಾಯ್ ಮುನ್ನಕ್ಕ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.